Let us see how and what is complex to simple. Simple sentences are structures expressing ideas of simple nature. They have one subject and a verb with one object in the predicate. Simple sentences ಅಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ಸೆಂಟೆನ್ಸ್ ನಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ವರ್ಬ್ ಇರುತ್ತೆ, ಒಂದು ಆಬ್ಜೆಕ್ಟ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಸಿಂಪಲ್ ಸೆಂಟೆನ್ಸ್. ಆದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಆರ್ ಸ್ಟ್ರಕ್ಚರ್ಸ್ expressing ideas of complex nature. They have one subject in the main clause but with many verbs and objects in the predicate. In the next slide we are going to see the example. Example will always help you to understand the ideas better. Complex sentence ಗಳಲ್ಲಿ ನಮ್ಮ ಹತ್ರ ಒಂದು ಸೆಂಟೆನ್ಸ್ ನಲ್ಲಿ ಮೇನ್ ಕ್ಲಾಸ್ ಮತ್ತೆ ಸಬಾರ್ಡಿನೇಟ್ ಕ್ಲಾಸ್ ಅಂತ ಇರುತ್ತೆ. ಅಲ್ಲಿ ಬೇರೆ ಬೇರೆ ವರ್ಬ್ಗಳಿರುತ್ತೆ, ಹೆಚ್ಚು ವರ್ಬ್ಸ್ ಇರುತ್ತೆ, ಆಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲಿ ನಿಮಗೆ ಈ ಸ್ಲೈಡ್ ನಿಮಗೆ ಥ್ಯಾಂಕ್ಸ್ ಟು ಗೂಗಲ್ ಈ ಸ್ಲೈಡ್ ಇಂದಾಗಿ ನಿಮಗೆ ಸಿಂಪಲ್, ಕಾಂಪೌಂಡ್ ಮತ್ತೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನ ಡಿಫರೆನ್ಸ್ ಏನಂತ ಗೊತ್ತಾಗತ್ತೆ. ಸಿಂಪಲ್ ಸೆಂಟೆನ್ಸ್ ನ ನೋಡೋಣ. ಜಾನಿ ರ್ಯಾನ್, ಇದು ಸಿಂಪಲ್ ಸೆಂಟೆನ್ಸ್. ಜಾನಿ ಓಡ್ದ. ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ ಜಾನಿ ರ್ಯಾನ್ ಬಿಕಾಸ್ ಹಿ ವಾಸ್ ಲೇಟ್ ಫಾರ್ ಸ್ಕೂಲ್. ಯಾಕೆ ಓಡ್ದ ಅಂದ್ರೆ ಅವನು ಸ್ಕೂಲ್ಗೆ ಲೇಟ್ ಆಗಿತ್ತು, ಅದಕ್ಕೆ ಓಡ್ದ. ಮೂರನೇ ಸೆಂಟೆನ್ಸ್ ಅಲ್ಲಿ ಈವನ್ ದೋ ಹಿ ಫೆಲ್ಟ್ ಟಯರ್ಡ್ ಜಾನಿ ರ್ಯಾನ್. ಈವನ್ ದೋ ಹಿ ಫೆಲ್ಟ್ ಟಯರ್ಡ್, ಅವನಿಗೆ ಸುಸ್ತಾಗಿದ್ರು ಕೂಡ ಜಾನಿ ಓಡ್ದ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಇದನ್ನು ನಾವು ಆಲ್ಸೋ ಕಾಲ್ಡ್ ಎ ಮೇನ್ ಕ್ಲಾಸ್ ಕಂಟೈನ್ಸ್ ಅ ಸಬ್ಜೆಕ್ಟ್ ಅಂಡ್ ಎ ವರ್ಬ್. ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇದ್ರೆ ಸಾಕು, ಆಬ್ಜೆಕ್ಟ್ ಇರಬೇಕು ಅಂತಾನೂ ಇಲ್ಲ. ಇಲ್ಲಿ ಆಬ್ಜೆಕ್ಟ್ ಯಾಕೆ ಬೇಕಾಗೋದಿಲ್ಲ ಅಂದ್ರೆ ಇದು ಇಂಟ್ರಾನ್ಸಿಟಿವ್ ವರ್ಬ್. ರ್ಯಾನ್ ಅನ್ನೋದು ಟ್ರಾನ್ಸಿಟಿವ್ ವರ್ಬ್ ಅಲ್ಲ, ಹಾಗಾಗಿ ಇದಕ್ಕೆ ಆಬ್ಜೆಕ್ಟ್ ಬೇಡ. ಟ್ರಾನ್ಸಿಟಿವ್ ವರ್ಬ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಜಾನಿ ಏಟ್ ಅಂತ ಇದ್ದಿದ್ರೆ ಜಾನಿ ಏಟ್ ವಾಟ್ ಅನ್ನೋದೊಂದು ಕಾಂಪ್ಲಿಮೆಂಟ್ ಅಲ್ಲಿ ಒಂದು ಆಬ್ಜೆಕ್ಟ್ ಬೇಕಾಗ್ತಿತ್ತು. ಆದರೆ ಇದು ಸಿಂಪಲ್ ಸೆಂಟೆನ್ಸು ಮತ್ತೆ ವಿತ್ ಅನ್ ಇಂಟ್ರಾನ್ಸಿಟಿವ್ ವರ್ಬ್, ಹಾಗಾಗಿ ನೋ ಪ್ರಾಬ್ಲಮ್. ಜಾನಿ ರ್ಯಾನ್ ಎಷ್ಟು ಸಿಂಪಲ್ ಆಗಿದೆ ನೋಡಿ, ಅದಕ್ಕೆ ಇದನ್ನ ಸಿಂಪಲ್ ಸೆಂಟೆನ್ಸ್. ಜಸ್ಟ್ 2 words ಕ್ಯಾನ್ ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್ ಅಂದ್ರೆ ಅದಕ್ಕಿಂತ ಸಿಂಪಲ್ ಆಗಿರೋದು ಇನ್ನೇನಿದೆ. ಈಗ ಮಧ್ಯದಲ್ಲಿರ್ತಕ್ಕಂಥ ಕಾಂಪೌಂಡ್ ಸೆಂಟೆನ್ಸ್ಗೆ ಬರೋಣ. ಇಲ್ಲೇನಿದೆ, ಕಾಂಪೌಂಡ್ ಸೆಂಟೆನ್ಸ್ ಹ್ಯಾಸ್ 2 main clauses ಜಾಯಿಂಡ್ ಬೈ ಅ ಕನೆಕ್ಟಿವ್ ಲಿಂಕರ್. ಕಂಜಂಕ್ಷನ್ ಅಂತ ಕರಿತೀವಲ್ಲ, ಹಾಗೆ ಯಾವುದೋ ಒಂದು ಲಿಂಕ್ ಮಾಡಿದೆ. ಯಾವುದು ಲಿಂಕರು? ಜಾನಿ ರ್ಯಾನ್ ಹಿ ವಾಸ್ ಲೇಟ್ ಫಾರ್ ಸ್ಕೂಲ್. ಜಾನಿ ರ್ಯಾನ್ ಹಿ ವಾಸ್ ಲೇಟ್ ಫಾರ್ ಸ್ಕೂಲ್ ಅಂದ್ರೆ ಏನೋ ಮಿಸ್ಸಿಂಗ್ ಅನ್ಸತ್ತಲ್ಲ, ಆ ಒಂದು ಕನೆಕ್ಟಿವ್ ಅದನ್ನ ಎರಡನ್ನ ಲಿಂಕ್ ಮಾಡುತ್ತೆ. ಹಾಗಾಗಿ ಅವಾಗ ಅದಕ್ಕೆ ಹೆಚ್ಚು ಸುಸ್ಪಷ್ಟವಾದಂಥ ಒಂದು ಅರ್ಥ ಸಿಗತ್ತೆ. ಜಾನಿ ರ್ಯಾನ್ ಬಿಕಾಸ್ ಹಿ ವಾಸ್ ಲೇಟ್ ಫಾರ್ ಸ್ಕೂಲ್. ಸೊ ಜಾನಿ ರ್ಯಾನ್ ಅನ್ನುವಂಥದ್ದು ಫಸ್ಟ್ ಕ್ಲಾಸ್, ಹಿ ವಾಸ್ ಲೇಟ್ ಫಾರ್ ಸ್ಕೂಲ್ ಅನ್ನೋದು ಸೆಕೆಂಡ್ ಕ್ಲಾಸ್. ಈ ಕಾಂಪೌಂಡ್ ಸೆಂಟೆನ್ಸ್ ನಲ್ಲಿ ನೀವು ಲಿಂಕರ್ನ ತೆಗೆದು ಜಾನಿ ರ್ಯಾನ್ ಅಂತ ಫುಲ್ ಸ್ಟಾಪ್ ಇಟ್ರೆ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗತ್ತೆ. ಹಾಗೆ ಬಿಕಾಸ್ ತೆಗೆದ್ಬಿಟ್ಟು ಹೀನಲ್ಲಿ ಕ್ಯಾಪಿಟಲ್ ಮಾಡಿಬಿಟ್ಟು ಹಿ ವಾಸ್ ಲೇಟ್ ಫಾರ್ ಸ್ಕೂಲ್ ಅಂತ ಇಟ್ರೆ ಅದು ಕೂಡ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗತ್ತೆ. ಸೊ ಎರಡು ಕಂಪ್ಲೀಟ್ ಸೆಂಟೆನ್ಸ್ಗಳನ್ನು ಒಂದು ಲಿಂಕ್ ಮಾಡಿದಾಗ ಆಗ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗತ್ತೆ. ಲಿಂಕರ್ನ ತೆಗೆದ್ರೂ ಅದಕ್ಕೆ ಒಳ್ಳೆ ಅರ್ಥ ಇರುತ್ತೆ. ಆದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಹಾಗಲ್ಲ. ಈಗ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ನೋಡೋಣ ಬನ್ನಿ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹ್ಯಾಸ್ ಎ ಮೇನ್ ಕ್ಲಾಸ್ ಅಂಡ್ ಎ ಸಬಾರ್ಡಿನೇಟ್ ಕ್ಲಾಸ್.
ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಸಬಾರ್ಡಿನೇಟ್ ಕ್ಲಾಸ್ ಇರುತ್ತೆ. ಮೇನ್ ಅಂದರೆ ತುಂಬ ಮುಖ್ಯವಾದೊಂದಿರುತ್ತೆ. ಅದು ತುಂಬ ಮುಖ್ಯವಾದ್ದೇ ಮೊದಲನೇ ಭಾಗದಲ್ಲಿ ಬರಬೇಕು ಅಂತಲೂ ಏನಿಲ್ಲ. ಇಲ್ಲಿ ತುಂಬ ಮುಖ್ಯವಾದ ಯಾವುದಂದ್ರೆ, ಮೇನ್ ಕ್ಲಾಸ್ ಯಾವುದಂದ್ರೆ, ಜಾನಿ ಓಡ್ದ, ಜಾನಿ ರ್ಯಾನ್. ಇದು ತುಂಬ ಮೇನ್ ಕ್ಲಾಸ್, ಇದೇ ಇಂಪಾರ್ಟೆಂಟು. ಯಾಕಂದರೆ ಜಾನಿ ಅನ್ನೋವಂಥ ಒಂದು ನೇಮ್ ಇದೆ, ಅವನು ಏನು ಮಾಡ್ದ ಅಂತನ್ನುವಂಥದ್ದು ಇದೆ. ಸಬಾರ್ಡಿನೇಟ್ ಕ್ಲಾಸಲ್ಲಿ ಅಂದರೆ ಈವನ್ ದೋ ಹಿ ಫೆಲ್ಟ್ ಟಯರ್ಡ್. ಈಗ ನೀವು ಜಾನಿ ರ್ಯಾನ್ನ ನೀವು ಇಲ್ಲಿ ಸೇರಿಸಲಿಲ್ಲ, ಈವನ್ ದೋ ಹಿ ಫೆಲ್ಟ್ ಟಯರ್ಡ್ಗೆ ನಿಲ್ಲಿಸಿದ್ರಿ ಅಂದರೆ ಈ ಭಾಗ ಮಾತ್ರ ಕಾಂಪೌಂಡ್ ಸೆಂಟೆನ್ಸ್ನಲ್ಲಿ ಬಿಕಾಸ್ ತೆಗೆದ ಮೇಲೂ ಹಿಂದ್ಗಡೆ ಇರೋ ಸೆಂಟೆನ್ಸು ಮುಂದ್ಗಡೆ ಇರೋ ಸೆಂಟೆನ್ಸ್ಗೆ ಹೇಗೆ ಸಪರೇಟ್ ಮೀನಿಂಗ್ ಇದೆಯೋ ಹಾಗಿಲ್ಲ. ಈವನ್ ದೋ ಹಿ ಫೆಲ್ಟ್ ಟಯರ್ಡ್ ಅನ್ನೋದು ಸ್ವಲ್ಪ ಅರ್ಥ ಕೊಡುತ್ತೆ, ಆದರೂ ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಈವನ್ ದೋ ಹಿ ಫೆಲ್ಟ್ ಟಯರ್ಡ್ ಅನ್ನೋದಕ್ಕೆ ತುಂಬ ಪ್ರಶ್ನೆಗಳನ್ನು ಹಾಕ್ಬೋದು ನಾವು. ಏನಂತ? ಹಿ ಅಂದರೆ ಯಾರು? ಹೂ ಫೆಲ್ಟ್ ಟಯರ್ಡ್? ಎರಡನೇ ಕ್ವಶನ್ನು. ವೈ ಹಿ ಫೆಲ್ಟ್ ಟಯರ್ಡ್? ಏನು ಉತ್ತರ ಕೊಡಲ್ಲ ಇಲ್ಲಿ. ಆದರೆ ಈವನ್ ದೋ ಹಿ ಫೆಲ್ಟ್ ಟಯರ್ಡ್ ಜಾನಿ ರ್ಯಾನ್. ಓ, ಹಿ ಅಂದರೆ ಜಾನಿ ಅಂತ ಇಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ಯಾವುದು ಹೆಚ್ಚು ಅರ್ಥ ಮಾಡಿಸುತ್ತೆ ಅದು ಮೇನ್ ಕ್ಲಾಸ್, ಯಾವುದು ಕಡಿಮೆ ಅರ್ಥ ಮಾಡಿಸುತ್ತೆ ಅದು ಸಬಾರ್ಡಿನೇಟ್ ಕ್ಲಾಸ್. ಪ್ರಾಯಶಃ ನಿಮ್ಗೀಗ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೊಂತೀನಿ. ಸಿಂಪಲ್, ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಹಿಂದಿನ ಸ್ಲೈಡಿಂದಾಗಿ ನಮಗೆ ಈ ಮೂರರ ಡಿಫ್ರೆನ್ಸು ಸ್ವಲ್ಪ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈಗ ನಾವು ಡಿಫ್ರೆನ್ಸ್ನ ಎರಡು ಸೆಂಟೆನ್ಸಲ್ಲಿ ನೋಡೋಣ ಬನ್ನಿ. ಈ ಸೆಂಟೆನ್ಸ್ ಹೇಳುತ್ತೆ, ಹಿ ಈಸ್ ಸೋ ಪ್ರೌಡ್ ದ್ಯಾಟ್ ಹಿ ಕೆನಾಟ್ ಬೆಗ್. ಇನ್ನೊಂದು ಸೆಂಟೆನ್ಸ್ ಹೇಳುತ್ತೆ, ಹಿ ಈಸ್ ಟೂ ಪ್ರೌಡ್ ಟು ಬೆಗ್. ಇವೆರಡರ ವ್ಯತ್ಯಾಸ ಏನಂದರೆ ಏನೂ ಇಲ್ಲ, ಎರಡರಲ್ಲೂ ಒಂದೇ. ಅಳಿಯಲ್ಲ ಮಗಳ ಗಂಡ ಅಂತ ಹೇಳಿದ ಹಾಗೆ ಎರಡೂ ಒಂದನ್ನೇ ವಿಷಯನೇ ಹೇಳುತ್ತೆ. ಎರಡನೇ ಸೆಂಟೆನ್ಸು ಸಿಂಪಲ್ ಸೆಂಟೆನ್ಸು. ಮೊದಲನೇ ಸೆಂಟೆನ್ಸು ಹಿ ಈಸ್ ಸೋ ಪ್ರೌಡ್ ದ್ಯಾಟ್ ಹಿ ಕೆನಾಟ್ ಬೆಗ್ ಇದೆಯಲ್ಲ, ಇದು ಕಾಂಪ್ಲೆಕ್ಸ್ ಸೆಂಟೆನ್ಸು. ಇದು ಯಾಕೆ ಕಾಂಪ್ಲೆಕ್ಸ್ ಅಂತಂದರೆ, ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಒಂದು ಮೇನ್ ಕ್ಲಾಸ್ ಇರುತ್ತೆ, ಇನ್ನೊಂದು ಸಬಾರ್ಡಿನೇಟ್ ಕ್ಲಾಸ್ ಇರುತ್ತೆ. ಮೇನ್ ಕ್ಲಾಸ್ಗೆ ಸಂಪೂರ್ಣ ಅರ್ಥ ಕೊಡುವಂಥ ಎಲ್ಲ ಪದಗಳು, ರಿಕ್ವೈರ್ಡ್ ಪದಗಳು ಅದರಲ್ಲಿರುತ್ತೆ. ಮೇನ್ ಕ್ಲಾಸ್ ಯಾವುದು? ಹಿ ಕೆನಾಟ್ ಬೆಗ್, ಅವನಿಗೆ ಬೆಗ್ ಮಾಡೋಕ್ಕೆ ಆಗಲ್ಲ. ಹಿ ಕೆನಾಟ್ ಬೆಗ್ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಸೆಂಟೆನ್ಸ್, ಅದು ಸಿಂಪಲ್ ಸೆಂಟೆನ್ಸು ಮತ್ತು ಇಂಡಿಪೆಂಡೆಂಟ್ ಸೆಂಟೆನ್ಸು. ಅದೊಂದೇ ಸೆಂಟೆನ್ಸ್ಗೆ ಎಲ್ಲ ಅರ್ಥವೂ ಇದೆ, ಹಾಗಾಗಿ ಅದು ಮೇನ್ ಕ್ಲಾಸು. ಈ ಕಡೆ ಬಂದರೆ ಹಿ ಈಸ್ ಸೋ ಪ್ರೌಡ್, ಅವನಿಗೆ ಅವನ ಬಗ್ಗೆ ಜಂಬ ಇದೆ ಅಂದರೆ, ಅಭಿಮಾನಿ ಅಂದರೆ, ಸ್ವಾಭಿಮಾನಿ ಅಂದರೆ ಏನು ಅಷ್ಟೇ ಹೇಳಿ ನಿಲ್ಲಿಸ್ಬಿಟ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ. ಹಾಗಾಗಿ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸು. ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಎರಡು ಸೆಂಟೆನ್ಸ್ ಇರುತ್ತೆ, ಆದರೆ ಒಂದು ಸೆಂಟೆನ್ಸು ಮೇನ್ ಆಗಿರುತ್ತೆ, ಇನ್ನೊಂದು ಸಬಾರ್ಡಿನೇಟ್ ಕ್ಲಾಸ್ ಆಗಿರುತ್ತೆ. ಸಬಾರ್ಡಿನೇಟ್ ಕ್ಲಾಸ್ಗೆ ಕಂಪ್ಲೀಟ್ನೆಸ್ ಇರಲ್ಲ, ಇಂಡಿಪೆಂಡೆನ್ಸ್ ಇರಲ್ಲ. ಯಾಕಂದರೆ ಒಂದು ಕಂಪ್ಲೀಟ್ನೆಸ್ ಬರುವಂಥ ಎಲ್ಲ ಪದಗಳು, ಅದಕ್ಕೆ ರಿಕ್ವೈರ್ಡ್ ಪದಗಳು ಅದರಲ್ಲಿ ಇರೋದಿಲ್ಲ, ಅದಕ್ಕೆ ಆ ಶಕ್ತಿ ಇರೋದಿಲ್ಲ. ಹಾಗಾಗಿ ಮೊದಲನೇ ಸೆಂಟೆನ್ಸು ಕಾಂಪ್ಲೆಕ್ಸ್ ಸೆಂಟೆನ್ಸು, ಇದು ಎರಡನೇ ಸೆಂಟೆನ್ಸು ಸಿಂಪಲ್ ಸೆಂಟೆನ್ಸ್. ಸಿಂಪಲ್ ಸೆಂಟೆನ್ಸ್ನಲ್ಲಿ ಕಂಪ್ಲೀಟ್ನೆಸ್ ಇರುತ್ತೆ ಹಾಗೂ ಇಂಡಿಪೆಂಡೆನ್ಸ್ ಇರುತ್ತೆ, ಅದು ಯಾರ ಮೇಲೂ ಡಿಪೆಂಡೆಂಟ್ ಆಗಿರೋದಿಲ್ಲ. ಹಿ ಸೋ ಪ್ರೌಡ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ಅದು ಎರಡೂ ಸೆಂಟೆನ್ಸ್ಗಳಲ್ಲಿ ಅವನು ಬೆಗ್ ಮಾಡೋದಿಲ್ಲ, ಹಿ ಡಸಂಟ್ ಬೆಗ್. ಆದರೆ ಇನ್ ದ ಫಸ್ಟ್ ಸೆಂಟೆನ್ಸ್ ಹಿ ಕಾಂಟ್ ಬೆಗ್ ಬಿಕಾಸ್ ಹಿ ಈಸ್ ಸೋ ಪ್ರೌಡ್. ಇನ್ ದ ಸೆಕೆಂಡ್ ಸೆಂಟೆನ್ಸ್ ಹಿ ಕಾಂಟ್ ಬೆಗ್ ಬಿಕಾಸ್ ಹಿ ಈಸ್ ಟೂ ಪ್ರೌಡ್. ಎರಡೂ ಒಂದೇ, ಆದರೆ ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಇದೆ. ನಿಮಗೆ ಈ ಸ್ಲೈಡಲ್ಲಿ ನಾವು ಸಿಂಪಲ್ ಸೆಂಟೆನ್ಸ್ ಅಂದ್ರೇನು ಎರಡನೇದು, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೇನು ಮೊದಲನೇದು. ಫಸ್ಟ್ ಸೆಂಟೆನ್ಸ್ ಇಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್ ಇಸ್ ಸಿಂಪಲ್ ಸೆಂಟೆನ್ಸ್. ಇವೆರಡರ ವ್ಯತ್ಯಾಸ ಏನು, ಡಿಫ್ರೆನ್ಸ್ ಏನು ಅಂತ ಹೇಳಿದ್ದೀವಿ. ಕಂಜಂಕ್ಷನ್ಸ್ ಆರ್ ಕಾಲ್ಡ್ ಲಿಂಕರ್ಸ್. ಕಂಜಂಕ್ಷನ್ಸ್ಗಳನ್ನು ನಾನು ಸಿಂಪಲ್, ಕಾಂಪ್ಲೆಕ್ಸ್, ಕಾಂಪೌಂಡ್ ನಂತರ ನಾನು ತಗೊಳ್ತಾ ಇದ್ದೀನಿ ಕಂಜಂಕ್ಷನ್ಸ್ಗಳನ್ನು. ಅದರ ಜೊತೆಗೆ ಇಂಡೈರೆಕ್ಟ್ ಸ್ಪೀಚ್ ಕೂಡ ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ. ಕಂಜಂಕ್ಷನ್ಸ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡೂ ಜೊತೆಗೆ ಹೋಗೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕಂಜಂಕ್ಷನ್ಸ್ ಆರ್ ಲಿಂಕರ್ಸ್. ದೇ ಜಾಯಿನ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ಇಂಡಿಪೆಂಡೆಂಟ್ ಕ್ಲಾಸ್ ಕಂಟೈನ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿತ್ ಎ ಸಬ್ಜೆಕ್ಟ್ ಆ್ಯಂಡ್ ಎ ವರ್ಬ್. ಸೊ ಕಂಜಂಕ್ಷನ್ಸು ಸೆಂಟೆನ್ಸ್ಗಳನ್ನು, ವರ್ಡ್ಸ್ಗಳನ್ನು ಜಾಯಿನ್ ಮಾಡುತ್ತೆ. ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಮೇನ್ ಕ್ಲಾಸ್ ಆಗಿರಬಹುದು, ಕಂಟೈನ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿತ್ ಎ ಸಬ್ಜೆಕ್ಟ್ ಆ್ಯಂಡ್ ಎ ವರ್ಬ್. ಪ್ರತಿ ಕ್ಲಾಸಲ್ಲೂ ಒಂದು ಸಬ್ಜೆಕ್ಟ್ ಮತ್ತು ಒಂದು ವರ್ಬ್ ಇರುತ್ತೆ.
They express a complete thought. They contain all the information required to be complete. ಒಂದು ಸೆಂಟೆನ್ಸ್ನಲ್ಲಿ ಅದು ಕ್ಲಾಸ್ ಮೇನ್ ಕ್ಲಾಸ್ ಆಗಿರಬಹುದು ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಆಗಿರಬಹುದು ಅಥವಾ ಎರಡು ಡಿಫ್ರೆಂಟ್ ಕ್ಲಾಸ್ ಆಗಿರಬಹುದು. ಒಂದು ಥಾಟನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಅದು ಸಬಾರ್ಡಿನೇಟ್ ಕ್ಲಾಸ್ ಆಗಿದ್ರೆ ಇನ್ಕಂಪ್ಲೀಟ್ ಥಾಟ್ ಆಗಿರುತ್ತೆ, ಮೇನ್ ಕ್ಲಾಸ್ ಆಗಿದ್ರೆ ಕಂಪ್ಲೀಟ್ ಥಾಟ್ ಆಗಿರುತ್ತೆ. ಆದರೆ ದೇ ಕಂಟೈನ್ ಆಲ್ ದ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಟು ಬಿ ಕಂಪ್ಲೀಟ್. ಯಾವಾಗ ಅದು ಮೇನ್ ಕ್ಲಾಸ್ ಆಗಿರುತ್ತೆ ಅಥವಾ ಟೂ ಡಿಫ್ರೆಂಟ್ ಕ್ಲಾಸಸ್ ಆಗಿರುತ್ತೆ, ಆಗ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಆಗುವಷ್ಟು ಅದಕ್ಕೆ ಶಕ್ತಿ ಇರುತ್ತೆ. ಯಾಕಂದರೆ ಏನು ಬೇಕೋ ಎಲ್ಲ ಇನ್ಫಾರ್ಮೇಷನ್ನು ಅದರಲ್ಲಿರುತ್ತೆ. ಐ ವೆಂಟ್ ಟು ಬೈ ಮಿಲ್ಕ್, ಈ ಒಂದು ಸೆಂಟೆನ್ಸ್ನ ನೋಡೋಣ. ಐ ವೆಂಟ್ ಟು ಬೈ ಮಿಲ್ಕ್ ಅನ್ನೋವಂಥ ಸೆಂಟೆನ್ಸು ನೋಡಿ, ಇಲ್ಲಿ ಇದು ಕಂಪ್ಲೀಟ್ ಆಗಿದೆ. ಒಂದು ಸಬ್ಜೆಕ್ಟು, ಒಂದು ವರ್ಬ್ ಇದೆ. ಏನು ಹೇಳಬೇಕೋ ಎಲ್ಲವನ್ನೂ ಹೇಳಿದೆ. ಐ ವೆಂಟ್ ಟು ಅಷ್ಟೇ ಇದ್ದಿದ್ರೆ, ಟು ಬೈ ಮಿಲ್ಕ್ ಇಲ್ದಲೇ ಇದ್ದಿದ್ರೆ ಇದೊಂದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗಿರೋದು. ಡಿಪೆಂಡೆಂಟ್ ಕ್ಲಾಸಲ್ಲಿ ಅಂದರೆ ಅದು ಸಬಾರ್ಡಿನೇಟ್ ಕ್ಲಾಸ್ ಆಗಿರುತ್ತೆ. ಕಂಟೈನ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿತ್ ಎ ಸಬ್ಜೆಕ್ಟ್ ಅಂಡ್ ಎ ವರ್ಬ್. ದೇ ಡು ನಾಟ್ ಎಕ್ಸ್ಪ್ರೆಸ್ ಎ ಕಂಪ್ಲೀಟ್ ಥಾಟ್. ಈ ಡಿಪೆಂಡೆಂಟ್ ಕ್ಲಾಸಲ್ಲಿ ಅಂದರೆ ಕಾಂಪ್ಲೆಕ್ಸ್ ಸ್ಟ್ರಕ್ಚರಲ್ಲಿ ಅದು ಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. ಅಲ್ಲಿ ಅದಕ್ಕೆ ಒಂದು ಕಂಪ್ಲೀಟ್ ಮೀನಿಂಗ್ನ ಅದು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ದೇ ಡು ನಾಟ್ ಕಂಟೈನ್ ಆಲ್ ದ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಟು ಬಿ ಕಂಪ್ಲೀಟ್. ಇದು ಒಂದು ಡಿಪೆಂಡೆಂಟ್ ಕ್ಲಾಸು. ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕು, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಬೇಕು, ಮೇನ್ ಕ್ಲಾಸ್ ಬೇಕು. ಇದೊಂದು ಸಬಾರ್ಡಿನೇಟ್ ಕ್ಲಾಸು. ವೆನ್ ಐ ವೆಂಟ್ ಟು ಬೈ ಮಿಲ್ಕ್ ಇಷ್ಟೇ ಹೇಳಿದ್ರೆ, ನಾನು ಐ ವೆಂಟ್ ಟು ಬೈ ಮಿಲ್ಕ್ ಅನ್ನೋದ್ರಿಂದ ನಾವು ಸಂಪೂರ್ಣವಾಗಿ ಎಲ್ಲವನ್ನು ಹೇಳ್ಬೋದು. ವೆನ್ ಐ ವೆಂಟ್ ಟು ಬೈ ಮಿಲ್ಕ್ ಅನ್ನೋವಂಥ ಒಂದು ಸೆಂಟೆನ್ಸಿಂದ ನಾವು ಎಲ್ಲವನ್ನು ಹೇಳೋಕ್ಕೆ ಆಗಲಿಲ್ಲ. ಹಾಗಾಗಿ ಅದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ ವಿನಃ ಅದು ಇಂಡಿಪೆಂಡೆಂಟ್ ಕ್ಲಾಸ್ ಆಗೋದಿಲ್ಲ. ಸೊ ಡಿಪೆಂಡೆಂಟ್ ಕ್ಲಾಸಲ್ಲಿ ಸಂಪೂರ್ಣ ಶಕ್ತಿ ಇರೋದಿಲ್ಲ. ಅದು ಏನು ಹೇಳಬೇಕೋ ಎಲ್ಲವನ್ನೂ ಹೇಳೋಕ್ಕೆ ಅದ್ರ ಕೈಲಿ ಆಗೋದಿಲ್ಲ. ಯಾಕಂದರೆ ಅದರ ಹತ್ರ ಏನು ಇನ್ಫಾರ್ಮೇಷನ್ ಇರಬೇಕೋ ಎಲ್ಲ ಇನ್ಫಾರ್ಮೇಷನ್ನು ಇರೋದಿಲ್ಲ. ಸಿಂಪಲ್ ಸೆಂಟೆನ್ಸ್ ಹ್ಯಾಸ್ ಒನ್ ಸಬ್ಜೆಕ್ಟ್, ಒನ್ ವರ್ಬ್ ಅಂಡ್ ಒನ್ ಆಬ್ಜೆಕ್ಟ್. ದೇ ಫಂಕ್ಷನ್ ಆನ್ ದೇರ್ ಓನ್. ಇದು ಡಿಪೆಂಡೆಂಟ್ ಕ್ಲಾಸ್ ಅಲ್ಲ, ಇದು ಇಂಡಿಪೆಂಡೆಂಟ್ ಕ್ಲಾಸ್. ಐ ವೆಂಟ್ ಟು ಬೈ ಮಿಲ್ಕ್ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಹಿ ನೋಸ್ ಇಟ್, ಇದೊಂದು ಸಿಂಪಲ್ ಸ್ಟ್ರಕ್ಚರ್ ಆದರೂ ಕೂಡ ಇದೊಂದು ಇಂಡಿಪೆಂಡೆಂಟ್ ಸೆಂಟೆನ್ಸ್. ದ ಟ್ರೈನ್ ವಿಲ್ ಬಿ ಲೇಟ್, ಏನೇನು ಒಂದು ಸೆಂಟೆನ್ಸಲ್ಲಿ ಇನ್ಫಾರ್ಮೇಷನ್ ಕೊಡಬೇಕೋ ಎಲ್ಲವನ್ನೂ ಈ ಸೆಂಟೆನ್ಸು ಕೊಟ್ಟಿದೆ. ಹಾಗಾಗಿ ಇದೊಂದು ಇಂಡಿಪೆಂಡೆಂಟ್ ಕ್ಲಾಸ್. ಹಾಗಾಗಿ ಇದೊಂದು ಒಂದು ಸಿಂಪಲ್ ಸೆಂಟೆನ್ಸು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. ಏನು ಒಂದು ಇನ್ಫಾರ್ಮೇಷನ್ನು ಬೇಕೋ, ರಿಕ್ವೈರ್ಡ್ ಇನ್ಫಾರ್ಮೇಷನ್ನು ಎಲ್ಲವೂ ಇದರಲ್ಲಿರುತ್ತೆ. ಹಾಗಾಗಿ ಒಂದು ಸಿಂಪಲ್ ಸೆಂಟೆನ್ಸ್ ಈಸ್ ಅ ಕಂಪ್ಲೀಟ್ ಸೆಂಟೆನ್ಸ್. I met a boy. Men do evils. I saw an old man. It proves his guilt. She ate too much. He ran away from home. ಈ ಥರದ ಎಲ್ಲ ಸೆಂಟೆನ್ಸ್ಗಳು ದೇ ಆರ್ ಇಂಡಿಪೆಂಡೆಂಟ್ ಸಿಂಪಲ್ ಸೆಂಟೆನ್ಸಸ್, ವೇರ್ ಇನ್ ಈಚ್ ಸೆಂಟೆನ್ಸ್ ಈಸ್ ಪೊಟೆನ್ಷಿಯಲ್ ಎನಫ್ ಟು ಗಿವ್ ವಾಟ್ ಎವರ್ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್. ಮೆನ್ ಡೂ ಈವಿಲ್ಸ್ ಅನ್ನೋದ್ರಲ್ಲಿ ಏನು ಹೇಳಬೇಕೋ ಎಲ್ಲವನ್ನು ಹೇಳಿದೆ. ಸಿಂಪಲ್ ಸೆಂಟೆನ್ಸ್. ಐ ಮೆಟ್ ಎ ಬಾಯ್, ಒಂದು ಹುಡುಗನ ಭೇಟಿ ಮಾಡಿದೆ, ಕಂಪ್ಲೀಟ್ ಸೆಂಟೆನ್ಸ್. ಶಿ ಏಟ್ ಟೂ ಮಚ್, ಕಂಪ್ಲೀಟ್ ಸೆಂಟೆನ್ಸ್. ಎವ್ರಿ ಸೆಂಟೆನ್ಸ್ ಹಿಯರ್ ಈಸ್ ಅ ಸಿಂಪಲ್ ಆ್ಯಂಡ್ ಇಂಡಿಪೆಂಡೆಂಟ್ ಆ್ಯಂಡ್ ಕಂಪ್ಲೀಟ್. ಸೆಕೆಂಡ್ ಸೆಂಟೆನ್ಸ್ ನೋಡೋಣ. ಕಾಂಪೌಂಡ್ ಸೆಂಟೆನ್ಸ್. Compound sentence is a group of simple and independent sentences joined by conjunction. Even if the independent sentences are separated, the meaning does not change. So, compound sentence nalli ಒಂದು ಲಿಂಕರು ಎರಡು ಇಂಡಿಪೆಂಡೆಂಟ್ ಕ್ಲಾಸಸ್ನ ಸೇರಿಸಿರುತ್ತೆ. ಸಪೋಸ್ ವಿ ಸಪರೇಟ್ ದೆಮ್ ಬೈ ರಿಮೂವಿಂಗ್ ದ ಲಿಂಕರ್ ಆರ್ ಎ ಕನೆಕ್ಟಿವ್. ಈಚ್ clause is an independent and complete simple sentence. Therefore,
it has got completeness in itself. I went to buy milk. I went to buy milk. This is an independent simple sentence. But a man stole my money. So this is a compound sentence where two clauses are there. Each clause is simple and independent. Simple, independent and complete. But ತೆಗೆದ್ರು ಕೂಡ ನೋಡಿ, ಎ ಮ್ಯಾನ್ ಸ್ಟೋಲ್ ಮೈ ಮನಿ, ಒಬ್ಬ ಮನುಷ್ಯ ನನ್ನ ಹಣವನ್ನು ಕದ್ದ. ಕಂಪ್ಲೀಟ್ ಸೆಂಟೆನ್ಸ್, ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಂಡ್ ಸಿಂಪಲ್ ಸೆಂಟೆನ್ಸ್. ಸೊ ಟೂ simple, independent and complete sentences are called two different clauses which is connected by a linker or a connective. A connective ಅಥವಾ linker ಇಂದಾಗಿ ಅದನ್ನು ಸೇರಿಸಿದ್ದೀವಿ. That linker is called but. So I hope you have understood simple and compound. ಈಗ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಗೆ ಬರೋಣ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ is a sentence joined by again a linker or a conjunction such as if, when, because, since, till, etc. If sentences are separated, the meaning changes. ಇಲ್ಲಿ ಎರಡು ಡಿಫರೆಂಟ್ ಇಂಡಿಪೆಂಡೆಂಟ್ ಕ್ಲಾಸಸ್ ಅಲ್ಲ, ಒಂದು ಮೇನ್ ಕ್ಲಾಸ್, ಇನ್ನೊಂದು ಸಬಾರ್ಡಿನೇಟ್ ಕ್ಲಾಸ್ ಇರುತ್ತೆ. ಹಾಗಾಗಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಎರಡು ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇರಲ್ಲ, ಒಂದು ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇರುತ್ತೆ, ಇನ್ನೊಂದು ಡಿಪೆಂಡೆಂಟ್ ಸೆಂಟೆನ್ಸ್ ಇರುತ್ತೆ. ವೆನ್ ಐ ವೆಂಟ್ ಟು ಬೈ ಮಿಲ್ಕ್, ವೆನ್ ಐ ವೆಂಟ್ ಟು ಬೈ ಮಿಲ್ಕ್ ಎ ಮ್ಯಾನ್ ಸ್ಟೋಲ್ ಮೈ ಮನಿ, ಅದೇ ಸೆಂಟೆನ್ಸು. ಆದರೆ ವೆನ್ ಐ ವೆಂಟ್ ಟು ಬೈ ಮಿಲ್ಕ್ ಅಂದಾಗ ನಾನು ಹಾಲು ತರಕ್ಕೆ ಹೋದಾಗ ಅಂತ ಹೇಳಿ ನಿಲ್ಲಿಸಿದ್ರೆ ಇದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಎ ಮ್ಯಾನ್ ಸ್ಟೋಲ್ ಮೈ ಮನಿ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಯಾಕಂದರೆ ಎ ಮ್ಯಾನ್ ಸ್ಟೋಲ್ ಮೈ ಮನಿ ಅನ್ನೋ ಸೆಂಟೆನ್ಸಲ್ಲಿ ಇಂಡಿಪೆಂಡೆನ್ಸ್ ಇದೆ, ಕಂಪ್ಲೀಟ್ನೆಸ್ ಇದೆ, ಸಿಂಪಲ್ ಆಗಿದೆ. ಏನೇನು ಅರ್ಥ ಬೇಕೋ, ಅರ್ಥ ಪೂರ್ತಿ ಕೊಡಲಿಕ್ಕೆ ಏನೇನು ಪದಗಳು ಬೇಕೋ ಅವೆಲ್ಲವೂ ಇದೆ. ಆದರೆ ಮೊದಲನೇ ಸೆಂಟೆನ್ಸಲ್ಲಿ ಅದು ಡಿಪೆಂಡೆಂಟ್ ಸೆಂಟೆನ್ಸು, ಅದು ಸಬಾರ್ಡಿನೇಟ್ ಕ್ಲಾಸು. ಯಾಕಂದರೆ ಇದಕ್ಕೆ ಎಲ್ಲ ಪದಗಳು ಅರ್ಥ ಕೊಡೋಷ್ಟು ಶಕ್ತಿ ಇಲ್ಲ. ನಾನು ಹೋದಾಗ ಅಂತ ಹೇಳಿ ನಿಲ್ಲಿಸಿದ್ರೆ ಸಂಪೂರ್ಣ ಮೀನಿಂಗ್ ಬರಲಿಲ್ಲ. ನಾನು ಹಾಲು ತರಕ್ಕೆ ಹೋದೆ ಅಂದರೆ ಸಂಪೂರ್ಣ ಅರ್ಥ ಇದೆ. ಹಾಲು ತರಕ್ಕೆ ಹೋದವಾಗ ಅಂದಾಗ ಅದಕ್ಕೆ ಸಂಪೂರ್ಣ ಇಲ್ಲ. ಹಾಗಾಗಿ ಈ ಸೆಂಟೆನ್ಸು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಇದರಲ್ಲಿ ಎಲ್ಲವನ್ನು ಹೇಳುವಂಥ ಶಕ್ತಿ ಇಂಡಿಪೆಂಡೆಂಟ್ ಕ್ಲಾಸ್ಗಿದೆಯೇ ವಿನಃ ಡಿಪೆಂಡೆಂಟ್ ಕ್ಲಾಸ್ಗೆ ಇಲ್ಲ. Thanks for watching. Please put your valuable comments. See you in the next video. Till then, keep smiling and keep learning.